ಒಬ್ಬ ಶ್ರೀಮಂತ ವ್ಯಕ್ತಿ ಶ್ರೀಮಂತನಾಗಿ ಹುಟ್ಟಿ ಶ್ರೀಮಂತನಾಗಿ ಬದುಕಿ ಸಾಯ್ತಾನೆ, ಇನ್ನೊಬ್ಬ ಬಡವನಾಗಿ ಬದುಕಿ ಬಡವನಾಗೆ ಸಾಯ್ತಾನೆ. ಇದಕ್ಕೇನೋ ಕಾರಣ ಏನು ಅಂತ ಇದೆಲ್ಲ ಅವನೇ ಆಕರ್ಷಿಸ್ತಾನೆ, ಅವನ ಕರ್ಮದಲ್ಲಿ ಅದಿರ್ತದೆ. ಯಾವ ವ್ಯಕ್ತಿ ತಾನೇ ಬಡತನವನ್ನು ಆಕರ್ಷಿಸಕ್ಕೆ ಹೋಗ್ತಾನೆ, ರೋಗ ರುಜಿನಗಳನ್ನು ಆಕರ್ಷಿಸ್ತಾನೆ. ಎಲ್ರಿಗೂ ಸಮೃದ್ಧತೆ, ಶ್ರೀಮಂತಿಕೆ, ಒಳ್ಳೆ ಆರೋಗ್ಯನೇ ಬೇಕಲ್ವಾ? ಒಬ್ಬ ಚಹಾ ಮಾಡ್ತಾ ಇದ್ದಂಥ ವ್ಯಕ್ತಿ ಕೂಡ ಈ ದೇಶದ ಪ್ರಧಾನಿ ಆಗ್ಬೋದು, 3 ಸಾರಿ CM 3 ಸಾರಿ PM ಆಗಬೇಕಾದ್ರೆ ಕರ್ಮ ಆ್ಯಕ್ಟ್ಸ್ ದೇರ್, ಕಣ್ಣು ಕಾಣುತ್ತೆ. ಅವ್ರು ಏನೋ ಒಂದು ಒಳ್ಳೆಯ ಸಂಸ್ಕಾರ ಯಾವುದೋ ಜನ್ಮಗಳಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿರೋದ್ರಿಂದ ಅದು ಫಲವಾಗಿ ಕೊಡ್ತಾ ಇದೆ. ಪ್ರಬಲವಾದ ಇಚ್ಛಾಶಕ್ತಿ ಇರೋರನ್ನ ಯಾರಾದರೂ ತಡೆಯೋಕ್ಕಾಗತ್ತೆ? ಪ್ರಪಂಚನೇ ತಡೆಯೋಕ್ಕಾಗಲ್ಲ ಅವನ ಏಳಿಗೆನ, ಅವನ ಯಶಸ್ಸನ್ನು. ಆ ಮಾಡುವಂಥ ಜ್ಞಾನ ಅದನ್ನು ಯಾರು ಕೊಡ್ಬೇಕು ಅವನಿಗೆ? ಅದನ್ನು ನಾವು ತಿಳ್ಕೊಳ್ಬೇಕಾದ್ರೆ IQ EQ SQ ಅಂತ 3 ನಾವು ತಿಳ್ಕೊಳ್ಬೇಕಾಗುತ್ತೆ. ಬ್ರಹ್ಮಗ್ರಂಥಿ, ರುದ್ರಗ್ರಂಥಿ, ವಿಷ್ಣು ಗ್ರಂಥಿ ಅಂತ ಪ್ರತಿಯೊಬ್ಬರಲ್ಲಿ ಇರ್ತದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ದ ಶೋ. ರಾಮಚಂದ್ರ ಗುರೂಜಿಯವರು ಅಂದರೆ ಆಧ್ಯಾತ್ಮಿಕ ಚಿಂತಕರು, ಪುನರ್ಜನ್ಮ ತಜ್ಞರು, ಸಂಮೋಹಿನಿ ತಜ್ಞರು ಕೂಡ ಹೌದು. ಕಳೆದ 45 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರು ಮುಂದಿನ ತಿಂಗಳು 8ನೇ ತಾರೀಕಿಗೆ ಅಂದರೆ ಮೇ 8ರಿಂದ ಮೇ 17ನೇ ತಾರೀಕಿನವರೆಗೆ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದರ ಹೆಸರು ಪಾಸ್ಟ್ ಲೈಫ್ ರಿಗ್ರೆಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಆಸಕ್ತರು ಅದರಲ್ಲಿ ಭಾಗವಹಿಸಬಹುದು. ಈ ಕುರಿತಾಗಿ ಮೊದಲನೇ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ನಾನು ಈ ಎಪಿಸೋಡ್ನ ಕೊನೆ ಭಾಗದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡ್ತೀನಿ, ದಯವಿಟ್ಟು ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ನಾವು ಭಾರತೀಯರು ಕರ್ಮವನ್ನು ಒಪ್ತೀವಿ, ಕರ್ಮವನ್ನು ನಂಬ್ತೀವಿ. ಸೊ ಆಮೇಲೆ ನೀವು ನಿಮ್ಮ ಮಾತುಗಳಲ್ಲಿ ಏನು ಹೇಳಿದ್ರಿ ಅಂತಂದರೆ, ನಮ್ಮ ಬದುಕನ್ನು ನಾವು ಡಿಸೈನ್ ಮಾಡ್ಕೊಳ್ಬೋದು, ನಮ್ಮ ಮಾತನ್ನು ಕೂಡ ನಮ್ಮ ಬದುಕನ್ನು ನಾವು ಎಡಿಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಆದರೆ ನಾನೊಂದು ತುಂಬ ಸಿಂಪಲ್ ಪ್ರಶ್ನೆಗೆ ನಾವು ಬರೋದಾದರೆ, ನಾವು ಸಮಾಜದಲ್ಲಿ ನೋಡುವಂಥದ್ದು ಒಬ್ಬ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹುಡ್ತಾನೆ ಅವನು ಶ್ರೀಮಂತ ಆಗಿರ್ತಾನೆ. ಇನ್ನೂ ಕೆಲವೊಬ್ಬ ಅತ್ಯಂತ ಬಡವನಾಗಿ ಹುಡ್ತಾನೆ. ಒಬ್ಬ ಶ್ರೀಮಂತ ವ್ಯಕ್ತಿ ಶ್ರೀಮಂತನಾಗಿ ಹುಟ್ಟಿ ಶ್ರೀಮಂತನಾಗಿ ಬದುಕಿ ಸಾಯ್ತಾನೆ, ಇನ್ನೊಬ್ಬ ಬಡವನಾಗಿ ಬದುಕಿ ಬಡವನಾಗೆ ಸಾಯ್ತಾನೆ. ಇದಕ್ಕೇನೋ ಕಾರಣ ಏನು ಅಂತ. ಓಕೆ, ಅದಕ್ಕೆ ಅವನೇ ಕಾರಣನಾ ಅಥವಾ ಬೇರೆಯವರು ಕಾರಣನಾ ಅಂತ? ಅದಕ್ಕೆ ಅವನೇ ಕಾರಣ. ಕರ್ಮಾನುಸಾರ ಅವನು ಹೇಗೆ ಕಾರಣ? ಅವನಿಗೆ ಗೊತ್ತೇ ಇಲ್ಲ. ಋಣಾನುಬಂಧೇನ ರೂಪೇಶು ಪತಿ ಪತ್ನಿ ಸುತಾಲಯ ಅಂತ. ಇವೆಲ್ಲ ಕರ್ಮಾನುಸಾರ ನಮಗೆ ಸಿಗ್ತಕ್ಕಂಥ ಹೆಂಡತಿ ಇರ್ಬೋದು ಅಥವಾ ಗಂಡ ಇರ್ಬೋದು, ಸಂತಾನ ಇರ್ಬೋದು, ನಮ್ಮ ಸಮೃದ್ಧಿ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಅಥವಾ ಬಡತನ ಇರ್ಬೋದು. ಇದೆಲ್ಲ ಅವನೇ ಆಕರ್ಷಿಸ್ತಾನೆ, ಅವನ ಕರ್ಮದಲ್ಲಿ ಅದಿರ್ತದೆ. ಅಲ್ಲ, ಬಟ್ ಯಾವ ವ್ಯಕ್ತಿ ತಾನೇ ಬಡತನವನ್ನು ಆಕರ್ಷಿಸಕ್ಕೆ ಹೋಗ್ತಾನೆ, ರೋಗ ರುಜಿನಗಳನ್ನು ಆಕರ್ಷಿಸ್ತಾನೆ. ಎಲ್ರಿಗೂ ಸಮೃದ್ಧತೆ, ಶ್ರೀಮಂತಿಕೆ, ಒಳ್ಳೆ ಆರೋಗ್ಯನೇ ಬೇಕಲ್ವಾ? ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಬೇಕು. ಯಾಕೆ ವೈ ಸಂಬಡಿ ಈ ಪಾಸ್ಟ್ ಅಕ್ಯುಮುಲೇಟೆಡ್ ಕರ್ಮನ ಡಿಸ್ಚಾರ್ಜ್ ಮಾಡಲೇಬೇಕು. ಆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅದಕ್ಕೆ ರೂಪಗಳು ಬೇರೆ ಇದೆ. ಬಡತನ ಅನ್ನೋದು ಒಂದು, ವ್ಯಾಧಿ ಅನ್ನೋದು ಒಂದು, ಆಮೇಲೆ ಸಮಸ್ಯೆಗಳು ಅನ್ನೋದು ಒಂದು, ಡಿವೋರ್ಸ್ ಒಂದು, ಕೋರ್ಟ್ ಕೇಸುಗಳೊಂದು, ವ್ಯಸನಗಳೊಂದು, ಈ ರೀತಿ ನಾನಾ ರೂಪದಲ್ಲಿ ಅಕ್ಯುಮುಲೇಟೆಡ್ ಕರ್ಮ ಡಿಸ್ಚಾರ್ಜ್ ಆಗಲೇಬೇಕು. ಪ್ರತಿ ವ್ಯಕ್ತಿ ಹುಟ್ಟುವುದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ. ಆದರೆ ಆ ಕರ್ಮವನ್ನು ಕಳ್ಕೊಳ್ಳುವ ಇದರಲ್ಲಿ ಪ್ರೋಸೆಸ್ಸಲ್ಲಿ ಇನ್ನಷ್ಟು ಅವನು ಕರ್ಮವನ್ನು ಗಳಿಸ್ತಾನೆ. ಅದೇ ನೀವು ಹೇಳಿದ್ರಿ, ಕೆಲವರು ಯಾಕೆ ಶ್ರೀಮಂತರ ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ. ಸಂಸ್ಕಾರ ಅಂತ ಇರ್ತದೆ. ಅಂದರೆ ಒಳ್ಳೆಯ ಸಂಸ್ಕಾರ, ಕೆಟ್ಟ ಸಂಸ್ಕಾರ, ಒಳ್ಳೆಯ ಕರ್ಮ, ಕೆಟ್ಟ ಕರ್ಮ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಹಿಂಗೆ ಹೇಳ್ಬೋದು ನಾವು ಕರ್ಮನ. ಕೊಲೆಸ್ಟ್ರಾಲ್ ಅದು, ಬಟ್ ಗುಡ್ ಕೊಲೆಸ್ಟ್ರಾಲ್. ಫ್ಯಾಟ್ ಈಸ್ ಗುಡ್ ಕೊಲೆಸ್ಟ್ರಾಲ್, ತುಪ್ಪ ಗುಡ್ ಕೊಲೆಸ್ಟ್ರಾಲ್, ಹೌದಲ್ವಾ? ಕರ್ಮ ಅಂತಂದರೆ ಏನು ಅಂತಂದರೆ, ಈ ಶರೀರ ಆಗಿರೋದೇ ಕರ್ಮದಿಂದ. ಕರ್ಮ ಅಂದರೆ ಅಕ್ಯುಮುಲೇಷನ್, ಅಂದರೆ ಒಟ್ಟಾಗೋದು ಅಂತ, ಸಂಗ್ರಹಿಸೋದು. ನೀವು 3 kg ಇದ್ರಿ ಹುಟ್ಟಿದಾಗ, ಈಗ 70 kg ಹೆಂಗಾದ್ರೆ ನೀವು ದೇಹದ ಇದು ಅನ್ನದಿಂದ ಅಕ್ಯುಮುಲೇಟ್ ಆಯ್ತು ದೇಹ. ಅಂದರೆ ಅಕ್ಯುಮುಲೇಷನ್ ಈಸ್ ಪಾಸಿಬಲ್. ಅಕ್ಯುಮುಲೇಷನಲ್ಲಿ 2 ಥರ ಇದೆ. ನೀವು ಕಂಡುಕೊಂಡಿದ್ದನ್ನೆಲ್ಲ ತಿಂದು ಹಿಂಗಾದರೆ ಇಸ್ ಇಟ್ ಎ ಗುಡ್ ಅಕ್ಯುಮುಲೇಷನ್? ಇಲ್ಲ. ನೀವು ಬೇಕಾದ ಸಾತ್ವಿಕ ಆಹಾರನ ಹಿತಮಿತವಾಗಿ ತಿಂದರೆ ಇಟ್ ಈಸ್ ಎ ಗುಡ್ ಅಕ್ಯುಮುಲೇಷನ್. ಅವಾಗ ನೀವು ಹೆಲ್ದಿಯಾಗಿರ್ಬೋದು. ಹೌದು. ಈ ಅಕ್ಯುಮುಲೇಷನಲ್ಲಿ ಅನ್ಹೆಲ್ದಿಯಾಗಿ ಅಕ್ಯುಮುಲೇಟ್ ಆದರೆ ರೋಗ ಬರ್ತದಾ ಈ ಶರೀರಕ್ಕೆ? ಹೌದು. ಹಾಗೆ ಮೈಂಡಲ್ಲಿ ಕೂಡ ಅಕ್ಯುಮುಲೇಷನ್ ಇದೆ. ಒಳ್ಳೆಯದನ್ನು ನಾವು ಕೂಡಿಟ್ಕೊಳ್ಳೋದು ಅನುಭವಗಳ ಮೂಲಕ, ಬೇಡವಾದನ್ನು ನಾವು ಅನುಭವಗಳ ಮೂಲಕ ಕೂಡಿಟ್ಕೊಳ್ಳೋದು, ಅದು ಕೂಡ ಅಕ್ಯುಮುಲೇಷನ್ನೇ. ಹಾಗೆ ಬೇಡವಾದನ್ನೆಲ್ಲ ಕೂಡಿಟ್ಕೊಂಡ್ರೆ ಅದು
ವ್ಯಾಧಿಗ್ರಸ್ತ ಕರ್ಮ ಆಗ್ತದೆ, ಓಕೆ ವಿಚ್ ಲೀಡ್ಸ್ ಟು ಪ್ರಾಬ್ಲಮ್ಸ್. ಓಕೆ ಅದೇ ಒಳ್ಳೆಯದನ್ನು ಅಕ್ಯುಮುಲೇಟ್ ಮಾಡಿದರೆ ಮೆನಿ ಲೈಫ್ಸಲ್ಲಿ ಅದು ಫಲ ಕೊಡ್ತದೆ. ಧನಿಕರ ಹೊಟ್ಟೆಯಲ್ಲಿ ಹುಟ್ಬೋದು, ಒಳ್ಳೆಯ ವಿದ್ಯಾಭ್ಯಾಸ ನಿನ್ನ ತಲೆಗೆ ಹೋಗ್ಬೋದು, ಒಳ್ಳೆಯ ಪದವಿ ನಿನ್ನನ್ನು ಆಕರ್ಷಿಸ್ಬೋದು. ಈಗ ಮೋದಿಯವರಿಗೆ ಏನಾದರೂ ಹಿನ್ನೆಲೆ ಇದೆಯಾ? ಶ್ರೀಮಂತ ಮನೆತನ ಇದೆಯಾ? ತುಂಬ ಓದಿನ ಹಿನ್ನೆಲೆ ಇದೆಯಾ? ತುಂಬ ರಾಜಕಾರಣದ ಕುಟುಂಬದಲ್ಲಿ ಹುಟ್ಟಿದ್ದಾರಾ? ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರಾ? ಏನೂ ಇಲ್ಲದೆ ಒಬ್ಬ ಚಹಾ ಮಾಡ್ತಾ ಇದ್ದಂಥ ವ್ಯಕ್ತಿ ಕೂಡ ಈ ದೇಶದ ಪ್ರಧಾನಿ ಆಗ್ಬೋದು. 3 ಸಾರಿ CM 3 ಸಾರಿ PM ಆಗಬೇಕಾದ್ರೆ ಕರ್ಮ ಆ್ಯಕ್ಟ್ಸ್ ದೇರ್, ಕಣ್ಣು ಕಾಣುತ್ತೆ. ಅವ್ರು ಏನೋ ಒಂದು ಒಳ್ಳೆಯ ಸಂಸ್ಕಾರ ಯಾವುದೋ ಜನ್ಮಗಳಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿರೋದ್ರಿಂದ ಅದು ಫಲವಾಗಿ ಕೊಡ್ತಾ ಇದೆ ಅವರಿಗೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ರಾಜ್ಕುಮಾರ್ ಓದಿದ್ದು 3ನೇ ಕ್ಲಾಸು, ಇವತ್ತು ಕನ್ನಡಿಗರ ಆರಾಧ್ಯ ದೈವ. ಎಂಥ ಶರೀರ, ಎಂಥ ಶಾರೀರ. ಆ ಹಾಡು ಹೇಳ್ತಿದ್ರಲ್ಲ ಅವರೇನು ಅದನ್ನು ಅಧ್ಯಯನ ಮಾಡಿದ್ರ? ಸಂಗೀತ ಕಲ್ತವ್ರು, ಸಂಗೀತ ಕಲ್ತಿರೋ ಫ್ಯಾಮ್ಲಿಯಿಂದ ಬಂದ್ರ? ಹೆಂಗೆ ಬಂತು ಆ ಸ್ವರ ಅವರಿಗೆ? ಆ ಒಂದು ವೊಕ್ಯಾಬ್ಯುಲರಿ, ವಾಕ್ಚಾತುರ್ಯ, ಅಭಿನಯ, ದೈವದತ್ತ ಅಂತ ನಾವು ಹೇಳ್ತಿರಲ್ಲ ಕೆಲವು ಸಾರಿ, ಅದು ದೈವದತ್ತ ಅಲ್ಲ, ಅವರ ಹಿಂದಿನ ಜನ್ಮದ ಒಂದು ಗುಡ್ ಅಕ್ಯುಮುಲೇಷನ್ ಸಂಸ್ಕಾರ ಆಗಿ ಆ್ಯಕ್ಟ್ ಆಗ್ತದೆ. ರಾಜ್ಕುಮಾರ್ ಅವರು ಇತ್ತೀಚೆಗೆ ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಧಾರವಾಡ ಆಕಾಶವಾಣಿಗೆ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಅದರಲ್ಲಿ ವಾಮನ, ಡಾಕ್ಟರ್ ವಾಮನ್ ಅನ್ನೋರು ಪ್ರಶ್ನೆ ಕೇಳ್ತಾರೆ. ಇವರು ಉತ್ತರ ಕೊಡ್ತಾ ಅಂತಾರೆ. ಉತ್ತರ ಕೊಡ್ತಾ ಹೇಳ್ತಾರೆ ಅವರು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರು ಬೇಕಾದರೂ ನೋಡ್ಬೋದು. ಅವ್ರು ಹೇಳ್ತಾರೆ, ನಾನು ಒಂದು ಅಭಿನಯ ಮಾಡಬೇಕಾದ್ರೆ ಒಂದು ಸನ್ನಿವೇಶ ಇದ್ದಾಗ ಹೇಗಪ್ಪ ಮಾಡೋದು ಅಂತ ನಾನು ಅನ್ಕೋತೀನಿ, ಭಯ ನನಗೆ ಕಾಡುತ್ತೆ. ಆದರೆ ಅಲ್ಲಿ ಹೋದಾಗ ಅದು ಆಗ್ಬಿಡುತ್ತೆ, ನಾನು ಮಾಡೋದಲ್ಲ, ಅದು ತಾನೇ ಆಗುತ್ತೆ ಅಂತಲೇ ಇದೇ ಮಾತನ್ನ ಹೇಳಿದ್ದಾರೆ ಅವರು. ತಾನೇ ಆಗಬೇಕಾದ್ರೆ ಅದಕ್ಕೆ ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಇರ್ತದೆ, ಅದು ಆ ಸಮಯದಲ್ಲಿ ಏನು ಟೇಕ್ ಓವರ್ ಮಾಡ್ತದೆ. ಈಗ ಮೊಜಾದ್ ಅಂತ ಗ್ರೇಟ್ ಮ್ಯೂಸಿಷಿಯನ್ ಇದ್ದ, ಅವನು 3ನೇ ವಯಸ್ಸಿಗೆ ರಾಗಗಳನ್ನು, ಸ್ವರಗಳನ್ನು ಗುರುತಿಸ್ತಿದ್ದ. ಹೆಂಗೆ ಬಂತು ಅವನಿಗೆ ಸ್ವರಜ್ಞಾನ, ತಾಳಜ್ಞಾನ, ಶ್ರುತಿಜ್ಞಾನ ಹೆಂಗೆ ಬಂತು? ಅದು ಹಿಂದಿನ ಜನ್ಮದಲ್ಲಿದ್ದರೆ ಮಾತ್ರ ಅದು ಈ ಜನ್ಮದಲ್ಲಿ ಹೊರಬರ್ತದೆ. ಬಟ್ ಇದು ಭಾಳ ಕಾಂಪ್ಲಿಕೇಟೆಡ್ ಅಲ್ವಾ ಈ ಪ್ರೊಸೆಸ್ ನೀವು ಹೇಳ್ತಾ ಇರೋದು? ಬಿಕಾಸ್ ಈಗ ಕರ್ಮ ಕಳೆದುಕೊಳ್ಳೋಕೆ ಬಡತನ ಲೀಡ್ಸ್ ಟು ಕ್ರೈಮ್ ಅಂತ ಅನ್ಕೊಳ್ಳೋಣ ಕೆಲವೊಂದು ಸಲ. ಬಡತನದೇ, ಹೀಗಾಗಿ ಅವನೊಂದು ಕ್ರೈಮ್ ಮಾಡ್ದ, ಮತ್ತೆ ಅವನ ಕರ್ಮ ಜಾಸ್ತಿ ಆಯಿತು, ಮತ್ತೆ ಅವನು ಬಡವನಾಗಿ ಹುಟ್ಟಿದನೋ ಅಥವಾ ಇನ್ನೊಂದು ಕ್ರಿಮಿನಲ್ ಆಗಿ ಹುಡ್ತಾನೋ, ಕ್ರಿಮಿನಲ್ ಮನೇಲಿ ಹುಡ್ತಾನೋ. ಓಕೆ, ಬಡತನ ಮತ್ತು ಕ್ರಿಮಿನಾಲಿಟಿ ಎರಡೂ ಜೊತೆಯಾಗಿ ಈ ಕರ್ಮದಲ್ಲಿ 3 ಭಾಗ ಇದೆ. ಸಂಚಿತ ಅಂದರೆ ಹಿಂದಿಂದು, ಒಟ್ಟು ಅವನು ಈ ಹಿಂದೆ ಎಷ್ಟು ಜನ್ಮಗಳಲ್ಲಿ ಹುಟ್ಟಿದ್ನೋ ಅಷ್ಟೆಲ್ಲ ಸೇರಿದರೆ ಅದು ಸಂಚಿತ ಆಯಿತು. ಈಗ ಈ ಜನ್ಮದಲ್ಲಿ ಪ್ರಾರಬ್ಧ ರೂಪದಲ್ಲಿ ಅದು ಫಲ ಕೊಡ್ತಿರ್ತದೆ. ಒಳ್ಳೆಯದು ರೂಪದಲ್ಲಿ, ಕೆಟ್ಟ ರೂಪದಲ್ಲಿ. ಅಂದರೆ ಡಿಸ್ಚಾರ್ಜ್ ಆಗಲೇಬೇಕು, ಅದು ಅಕ್ಯುಮುಲೇಷನ್ ಡಿಸ್ಚಾರ್ಜ್ ಆಗಬೇಕು. ಒಳ್ಳೇದಿದ್ರೂ ಡಿಸ್ಚಾರ್ಜ್ ಆಗುತ್ತೆ. ಶ್ರೀಮಂತ ರೂಪದಲ್ಲಿ ಅವನಿಗೆ ಒಂದು ಒಳ್ಳೆ ರೂಪ ಸಿಗ್ತದೆ, ಒಳ್ಳೆ ಆರೋಗ್ಯ ಸಿಗ್ತದೆ, ಜನಮನ್ನಣೆ, ಜನ ಆಕರ್ಷಣೆ ಎಲ್ಲ ಬಂದ್ಬಿಡ್ತದೆ ಅವನಿಗೆ ಬೈ ಡಿಫಾಲ್ಟ್. ಈಗ ನೀವು ಯಶ್ ಅಂತ ಹೇಳಿದ್ರೆ, ಯಶ್ಗೆ ಏನು ಹಿನ್ನೆಲೆ ಇದೆ? ಆ್ಯಕ್ಟಿಂಗ್ ಹಿನ್ನೆಲೆ, ಅವರು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ? ಇಲ್ಲ. ಅಷ್ಟು ಅಪಾರವಾದ ಮನ್ನಣೆ ಯಾಕೆ? ಅದು ದರ್ಶನ್ಗಾಗಲಿ, ಯಶ್ಗಾಗಲಿ, ಬೇರೆಯವ್ರಿಗೆ ಸಿಗದಷ್ಟು ಶೀಘ್ರವಾಗಿ ಬಂತಲ್ಲ. ಅದಕ್ಕೊಂದು ಯಾವುದೋ ಒಂದು ಸಂಸ್ಕಾರ ಇರ್ತದೆ. ಸಂಸ್ಕಾರ ಯಾವ ರೂಪದಲ್ಲಿ ಕೂಡ ಫಲ ಕೊಡ್ಬೋದು. ಶ್ರೀಮಂತಿಕೆ ರೂಪದಲ್ಲಿ ಕೊಡ್ಬೋದು, ರೂಪದ ಮೂಲಕ ಕೊಡ್ಬೋದು, ಸಂತಾನದ ಮೂಲಕ ಕೊಡ್ಬೋದು, ವಿದ್ಯಾಭ್ಯಾಸದ ಮೂಲಕ ಕೊಡ್ಬೋದು, ಸ್ಥಾನಮಾನ ಸಮ್ಮಾನಗಳ ರೂಪದಲ್ಲಿ ಕೊಡ್ಬೋದು. ಮೋದಿಯವ್ರದ್ದು ಬೆಸ್ಟ್ ಎಕ್ಸಾಂಪಲ್. ಈಗ ಅಂದರೆ ನೀವು ಹೇಳ್ತಾ ಇದ್ರಲ್ಲ, ಒಂದು ಪ್ರಾರಬ್ಧ, ಒಂದು ಸಂಚಿತ, ಒಂದು ಪ್ರಾರಬ್ಧ, ಇನ್ನೊಂದು ಯಾವುದು? ಆಗಾಮಿ. ಇಲ್ಲಿಯೂ ಮುಗಿದೇ ಇದ್ದರೆ, ಪುಣ್ಯ ಆಗಲಿ ಪಾಪ ಆಗಲಿ ಅಥವಾ ಸಂಚಿತ ಕರ್ಮ, ಅದು ಇಟ್ ಟೇಕ್ಸ್ 1 more ಲೈಫ್ ಟು ಡಿಸ್ಚಾರ್ಜ್. ಅದು ಡಿಸ್ಚಾರ್ಜ್ ಆಗಲೇಬೇಕು. ಈ ನನ್ನ ಲೈಫು, ಇವತ್ತಿನ ಲೈಫು ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೋತೀನಿ, ಮುಂದಿನ ಲೈಫ್ ಕೂಡ ನಾನು ಚೆನ್ನಾಗಿರ್ಬೇಕು ಅಂತಲೇ ಅನ್ಕೋತೀನಿ ಅಲ್ವಾ? ಸೊ ಹೀಗಾಗಿ ಯಾರು ಕೂಡ ಮುಂದಿನ ಲೈಫ್ ಕೂಡ ನಂಬೋರು ಇದ್ದರೆ ಮುಂದಿನ ಲೈಫ್ ಚೆನ್ನಾಗಿರಬಾರ್ದು ಅಂತ ಯಾರೂ ಅಂದ್ಕೊಳ್ಳಲ್ಲ. ಹಾಗಾದರೆ ಇಲ್ಲೇನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕಲ್ವ ನಾವು. ಆ ಮಾಡುವಂಥ ಜ್ಞಾನ ಅದನ್ನು ಯಾರು ಕೊಡಬೇಕು ಅವನಿಗೆ? ಅವನಲ್ಲೇ ಇರ್ತದೆ. ಯಾಕೆ ಕೆಲವ್ರಿಗೆ ಇರಲ್ಲ? ಮತ್ತು ಅದು ಅವನಿಗೆ ಎಷ್ಟು ಬೇಕು ಅಷ್ಟೇ ಇರ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕಾದ್ರೆ IQ, EQ, SQ ಅಂತ 3 ನಾವು ತಿಳ್ಕೊಳ್ಬೇಕಾಗುತ್ತೆ. ಬ್ರಹ್ಮಗ್ರಂಥಿ, ರುದ್ರಗ್ರಂಥಿ, ವಿಷ್ಣು ಗ್ರಂಥಿ ಅಂತ ಪ್ರತಿಯೊಬ್ಬರಲ್ಲಿ ಇರ್ತದೆ. ಆ ವಿಷ್ಣು ಗ್ರಂಥಿ ಅನ್ನೋದೇ IQ. ಐನ್ಸ್ಟೀನ್ 164 ಇತ್ತು, 160. ವಿಶ್ವೇಶ್ವರಯ್ಯಂದು ಈಕ್ವಲೆಂಟ್ ಇತ್ತು. ಎಲಾನ್ ಮಸ್ಕ್ದು 174. ಈಗ ರೆಕಾರ್ಡ್ ಆಗಿರೋದು ವರ್ಲ್ಡಲ್ಲಿ ಹೈಯೆಸ್ಟ್ IQ 204. ಅಮೆರಿಕದಲ್ಲಿದ್ದಾನೆ, ಇಂಡಿಯನ್ ಬಾಯ್ ಅವಂದು. ಈಗ ಎಲ್ಲೋ ಒಂದು ಕಾರ್ಪೊರೇಷನ್ನಲ್ಲಿ ಕಸ ಹೊಡಿಬೇಕಾದ್ರೆ ಎಷ್ಟಿರ್ಬೇಕು IQ? 2 ರಿಂದ 3 ಇದ್ದರೆ ಸಾಕು, ಹೌದಾ? CA ಆಗಬೇಕಾದ್ರೆ 80 ಇರಬೇಕು, ಮೆಡಿಸಿನ್ ಮಾಡಬೇಕಾದ್ರೆ 80 ಇರಬೇಕು, IAS ಮಾಡಬೇಕಾದ್ರೆ IPS ಮಾಡಬೇಕಾದ್ರೆ 100 ಇರಬೇಕು. ಅಂದರೆ ಪ್ರತಿಯೊಂದು ಸ್ಥಾನಮಾನ ಇಟ್ ಡಿಮ್ಯಾಂಡ್ ಸರ್ಟನ್ ಅಮೌಂಟ್ ಆಫ್ IQ.
ಈ ಐ ಕ್ಯೂ ಹಾಕೋನು ಯಾರು? ಯಾರಾದರೂ ಹಾಕಬಹುದಾ? ಯಾರಾದರೂ ಇನ್ಸ್ಟಿಟ್ಯೂಷನ್ ಕೊಡ್ಬೋದಂದರೆ ಯಾರೂ ಕೊಡಲಾಗದು, ಯಾರೂ ಕಳೆಯಲಾಗದು. ಇದು ಹಿಂದಿನ ಜನ್ಮದಿಂದ ಬರ್ತದೆ ಅವನಿಗೆ. ಓಕೆ. 500 ಜನ IAS ತೊಗೊಂಡ್ರೆ ಯಾಕೆ 2-3 ಪಾಸ್ ಆಗ್ತಾರೆ? ಉಳಿದವ್ರು ಏನು ಪ್ರಯತ್ನ ಮಾಡಲಿಲ್ವಾ? ಅಂದರೆ ಐ ಕ್ಯೂ ಸಪೋರ್ಟಿವ್ ಆಗಿ ಈಕ್ವಲೆಂಟಾಗಿ ಇಲ್ಲ ಅಂತಂದರೆ ಅವನು ಆ ಪರೀಕ್ಷೆ ಉತ್ತೀರ್ಣ ಆಗೋದಿಲ್ಲ. ಅಂದರೆ ಆ ಐ ಕ್ಯೂ ಎಲ್ಲಿಂದ ಬಂತು? ಪಾಸ್ಟಿಂದನೇ ಬರ್ತದೆ ಅದು. ಅವನು ಇ ಕ್ಯೂ ಚೆನ್ನಾಗಿಲ್ಲ ಅಂತಂದರೆ ಡಿವೋರ್ಸ್ ಆಗ್ತದೆ. ಅವನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಎಮೋಷ್ನಲ್ ಕೋಶೆಂಟ್. ಹಾಂ, ಅಂದರೆ ಇವು 3 ಟ್ರಯಾಂಗಲ್ ಥರ ಭಾಳ ಇಂಪಾರ್ಟೆಂಟ್. ಐ ಕ್ಯೂ ಅಂದರೆ ನೀನು ಓದಿನ ಜ್ಞಾನ, ಇಂಟೆಲಿಜೆಂಟ್ ಕೋಶೆಂಟ್. ಇ ಕ್ಯೂ ಅಂದರೆ ಎಮೋಷ್ನಲ್ ಕೋಶೆಂಟ್. ಎಸ್ ಕ್ಯೂ ಭಾಳ ಇಂಪಾರ್ಟೆಂಟ್, ಸ್ಪಿರಿಚುವಲ್ ಕೋಶೆಂಟ್. ಅದು ಓಪನ್ ಆಗಲಿಲ್ಲ ಅಂತಂದರೆ ನೀನು ಓದಿರ್ಬೋದು, ನಿನ್ನಲ್ಲಿ ಶ್ರೀಮಂತಿಕೆ ಇರ್ಬೋದು, ರೂಪ ಯೌವನ ಎಲ್ಲ ಇರ್ಬೋದು, ಮನಃಶಾಂತಿ ಇರೋದಿಲ್ಲ. ನೀನು ಸುಮ್ಮನೆ ಇರೋಕ್ಕಾಗಲ್ಲ. ನೀನು ಏನು ಮಾಡಿದ್ರೆ ನಿನಗೆ ಕಂಟೆಂಟ್ಮೆಂಟ್ ಅಥವಾ ತೃಪ್ತಿ ಅನ್ನೋದು ಇರೋದಿಲ್ಲ. ಯಾವುದು ಓಪನ್ ಆದರೆ ಬರ್ತದ್ದು? ಎಸ್ ಕ್ಯೂ ಇಲ್ಲಿದೆ, ಇ ಕ್ಯೂ ಇಲ್ಲಿದೆ, ಐ ಕ್ಯೂ ಇಲ್ಲಿದೆ. ಈ 3 ಬ್ಯಾಲೆನ್ಸ್ ಆದರೆ ಅವನು ಹೀ ಕ್ಯಾನ್ ಲೀಡ್ ವೆರಿ ಹೆಲ್ದಿ, ಹ್ಯಾಪಿ, ಬ್ಲಿಸ್ಫುಲ್ ಲೈಫ್. ಸ್ಪಿರಿಚುವಾಲಿಟಿ ಯಾಕೆ ಬೇಕು ಅಂತಂದರೆ ಈ 3 ಅಲೈನ್ಮೆಂಟ್ ಮಾಡ್ತಕ್ಕಂಥ ಒಂದು ವಿಜ್ಞಾನ ಇದೆಯಲ್ಲ, ಅಕಾರ ಉಕಾರ ಮಕಾರನ, ಅಕಾರೋ ಬ್ರಹ್ಮ, ಉಕಾರೋ ವಿಷ್ಣು, ಮಕಾರೋ ಶಿವ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ 3 ಒಬ್ಬರಲ್ಲಿ ಇರಬೇಕು. ತುಂಬ ಜನಕ್ಕೆ ಇಚ್ಛಾಶಕ್ತಿ ಇರ್ತದೆ, ಆ್ಯಕ್ಷನ್ ತೊಗೊಳ್ಳಲ್ಲ. ಅವರು ಮನೆ ಕಟ್ಟಿಸಬೇಕು ಅನ್ನುವ ಇಚ್ಛೆ ಇರ್ತದೆ, ಕಟ್ಸೋದೇ ಇಲ್ಲ, ಆ್ಯಕ್ಷನ್ಗೆ ಬರೋದಿಲ್ಲ. ಯಾಕಂದರೆ ಕ್ರಿಯಾಶಕ್ತಿ ಅವನಲ್ಲಿ ಆ್ಯಕ್ಟಿವೇಟ್ ಆಗಿಲ್ಲ. ಅದು ವಿಷ್ಣು. ಅದು ಆಕ್ಟಿವೇಟ್ ಮಾಡ್ತಾನೆ, ಇದು ಪ್ರಾರಂಭ ಮಾಡ್ತಾನೆ, ಎಷ್ಟು ವರ್ಷ ಆದರೂ ಮುಗಿಸೋದಿಲ್ಲ. ಯಾಕಂದರೆ ರುದ್ರ ಗ್ರಂಥಿ ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಅಂದರೆ ಮುಗಿಸು ಕಾಲ. ಅಂದುಕೋ, ಪ್ರಾರಂಭಿಸು, ಮುಗಿಸು. ಈ 3 ಪ್ರತಿಯೊಬ್ಬರಲ್ಲಿ ಲ್ಯಾಕಿಂಗ್ ಇದೆ ನೋಡಿ. ನೀವು ಸ್ಟಡಿ ಮಾಡಿ ಬೇಕಾದ್ರೆ ನೋಡಿ. ನಾನು ಸುಮ್ಮನೆ ನನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಹಿಂಗಿದ್ದೆ ಭಾಳಷ್ಟು ಸಲ ಅನ್ಕೋತಿದ್ದೆ, ಬಟ್ ನಾನು ಅದಕ್ಕೊಂದು ನಾನೇ ಒಂದು ಕಂಡು ಹಿಡ್ಕೊಂಡೆ. ಅಂದರೆ ನನ್ನ ಸಿಂಪಲ್ ಎಕ್ಸಾಂಪಲ್ಲು, ತುಂಬ ದೊಡ್ಡ ಎಕ್ಸಾಂಪಲ್ ಅಲ್ಲ, ಬಿಕಾಸ್ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ಈಗ ಬೆಳಗ್ಗೆ 11 ಗಂಟೆಗೆ ನಾನು ಆಫೀಸ್ಗೆ ಬರಬೇಕು ಅಂತ ನಾನು ಅಂದ್ಕೊಂಡ್ರೆ ನಾನು ಏನು ಮಾಡ್ತೀನಿ ಅಂದರೆ ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರಿಗೆ ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, ನಿಮಗೆ ನಾನು ಬರಲೇಬೇಕು. ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ, ಅಂದರೆ ನಾನು ಕಂಡ್ಕೊಂಡಿರೋದು. ಸೊ ನಾವು ಕಮಿಟ್ ಆಗ್ತಾ ಹೋಗಬೇಕಾಗತ್ತೆ ಇನ್ನೊಬ್ಬರಿಗೆ, ಆ ಸಂದರ್ಭಕ್ಕೆ. ಈಗ ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಒಂದು ಈವೆಂಟ್ ಅಂತ ಅಂದ್ಕೊಂಡಿದ್ದೀವಿ, ಮಹಿಳೆಯರಿಗೆ ಪ್ರಶಸ್ತಿ ಕೊಡಬೇಕು. ಅಂದುಕೊಳ್ಳುವುದನ್ನು ಇಚ್ಛಾಶಕ್ತಿ. ಎಸ್. ಅಂದುಕೊಂಡಿದ್ದಕ್ಕೆ ಕಾರ್ಯ ತತ್ಪರತೆ ಅಂತ ಒಂದಿದೆಯಲ್ಲ, ಆಕ್ಷನ್, ಪುಟ್ ಇಟ್ ಇನ್ ದ ಆಕ್ಷನ್. ಅದು ವಿಷ್ಣು ಶಕ್ತಿ. ಓಕೆ. ನೀವು ಅಂದುಕೊಂಡ ಹಾಗೆ ಅಂದುಕೊಂಡ ಸಮಯಕ್ಕೆ ಮುಗಿಸ್ತಿರಲ್ಲ, ಅಲ್ಲಿ ಬರ್ತಾನೆ ಶಿವ, ರುದ್ರ. ಓಕೆ. ಅಂದರೆ ನೀವು ಅಲ್ಲಿಗೆ ಹೋಗ್ಬಿಡ್ಬೇಡಿ, ಮೈಥಾಲಜಿಗೆ ಹೋಗ್ಬೇಡಿ. 4 ತಲೆಯವನು, ನಮ್ಮ ಒಳಗಡೆ ಆ ಥರ ಒಂದು ಮೆಕ್ಯಾನಿಸಮ್ ಇದೆ. ಓಕೆ. ತುಂಬ ಜನ ಅಂದುಕೊಳ್ಳೋದ್ರಲ್ಲಿ ಪೂರ್ ಇರ್ತಾರೆ, ಇಚ್ಛೆನೇ ಇಲ್ಲ. ನಾನು ಹೇಳೋದಲ್ಲ, ನಮ್ಮ ದೇಶಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ. ಓಕೆ. ಒಂದು ವೇಳೆ ಪ್ಲ್ಯಾನಿಂಗಲ್ಲಿ ಇದ್ರೂ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ, ಕ್ರಿಯಾಶಕ್ತಿ ಕೊರತೆ ಇದೆ. ಅರ್ಥ ಆಗ್ತಿದೆ? ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಾರಂಭ ಮಾಡಿ ಮೆಟ್ರೋ ಬೇಗ ಕಟ್ರೋ ಅಂತಿದೆಯಲ್ಲ, ಪ್ರಾರಂಭ ಮಾಡಿದ್ದಾಯಿತು, ಪ್ರಾರಂಭನೂ ಆಯಿತು, ಅಂದುಕೊಂಡ ಸಮಯಕ್ಕೆ ಮುಗಿಯೋದಿಲ್ಲ. ಎತ್ತಿನ ಹೊಳೆ ಅಂದುಕೊಂಡಿದ್ದು 15 ವರ್ಷದ ಹಿಂದೆ, ಪ್ರಾರಂಭ ಮಾಡಿದ್ದು ಆಯಿತು, ಇವತ್ತಿಗೆ ಮುಗಿದಿಲ್ಲ. ಅದು ಮುಗಿಬೇಕಾಗಿದ್ದು ಇವತ್ತಿಗೆ 10 ವರ್ಷ ಹಿಂದೆ ಮುಗಿಬೇಕಾಗಿತ್ತು. ಯಾಕೆ ಮುಗಿಲಿಲ್ಲ ಅಂತಂದರೆ ರುದ್ರ ಎಂಟ್ರಿ ಆಗಲಿಲ್ಲ, ಅಲ್ಲಿ ಕಾಲ ಇಲ್ಲ. ಹಾಗೆ ಜೀವನದ ಪ್ರತಿ ಮಜಲಲ್ಲಿ, ಪ್ರತಿ ಕ್ಷಣದಲ್ಲಿ ಈ 3 ಪ್ರಿನ್ಸಿಪಲ್ಸ್ ಇದೆಯಲ್ಲ, ಐ ಕ್ಯೂ, ಇ ಕ್ಯೂ, ಎಸ್ ಕ್ಯೂ ಪ್ರಧಾನ ಪಾತ್ರ ವಹಿಸ್ತದೆ. ಯಾರು ಈ 3 ಚೆನ್ನಾಗಿ ಬಳಸ್ಕೊಳ್ತಾರೋ, ಹೀ ಈಸ್ ನೋನ್ ಎ ಸಕ್ಸಸ್ಫುಲ್ ಪರ್ಸನ್. ಲೈಕ್ ಎಲಾನ್ ಮಸ್ಕ್, ಅವನು ಅಂದ್ಕೊಳ್ತಾನೆ, ಪ್ರಾರಂಭ ಮಾಡ್ತಾನೆ, ಗಿವನ್ ಟೈಮಲ್ಲಿ ಮುಗಿಸ್ತಾನೆ. ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಹಂಗಿರ್ಬೇಕು ಪ್ರತಿಯೊಬ್ಬರು ಅಂತ ನಾನು ಚಿಂತನೆ ಮಾಡ್ತೀನಿ. ಹಂಗಿರಬೇಕಾದ್ರೆ ಆ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡಬೇಕಲ್ಲ. ನಮ್ಮಲ್ಲಿ ಇದೆ ಬಿಲ್ಟಿನ್, ನಾವು ಆ್ಯಕ್ಟಿವೇಟ್ ಮಾಡಿರೋದಿಲ್ಲ. ಬಟ್ ಎಲಾನ್ ಮಸ್ಕ್ ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೊಂಡ? ಅವನು ಹಿಂದಿನ ಸಂಸ್ಕಾರದಿಂದ ಬಂದಿರೋದು. ಈ ಸಾರಿ ಏನೋ ಅವನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇಲ್ಲ, ಪ್ರಾಕ್ಟೀಸಸ್ ಎಲ್ಲ ಹಾಗೆ ಕಂಪ್ಲೀಟ್ ಮಾಡ್ಕೊಂಡು ಇದು ಫೈನಲ್ ವರ್ಷನ್, ಒಂದು ಫೈನಲ್ ಕಾಪಿ ಇದು. ಆಲ್ರೆಡಿ ಎಸ್ ಪ್ರಾಕ್ಟೀಸ್ ಸಚ್ ಥಿಂಗ್ಸ್. ನಿಮಗೆ ಒಂದು ಕಾಲಿಗೆ ಚೈನ್ ಹಾಕಿ ನೀವು ಓಡು ಅಂದರೆ ಹೇಗೆ ಸಾಧ್ಯ ಇಲ್ವಲ್ಲ, ಅದೇ ಥರ ಕೆಲವೊಂದು ಕರ್ಮಗಳು ಅಂದರೆ ಅವನು ಇಷ್ಟಪಟ್ಟು ಆ ಥರ ಆಗಿಲ್ಲ, ಅವನೇ ಹಾಕ್ಕೊಂಡಿರ್ತಕ್ಕಂಥದ್ದು, ಯಾರೂ ಹಾಕಿಲ್ಲ. ಓಕೆ. ನೋಡಿ, ನೀವು ಸಾಧಿಸಬೇಕಾದ್ರೆ ಯಾರೂ ತಡೆಯೋಕ್ಕಾಗೋದಿಲ್ಲ. ನಿಮ್ಮಲ್ಲಿ ಪ್ರಬಲವಾದ ಇಚ್ಛಾಶಕ್ತಿ ಆದರೆ, ಡೂ ಯು ಥಿಂಕ್ ಸಮ್ವನ್ ಕ್ಯಾನ್ ಸ್ಟಾಪ್ ಯು? ಪ್ರಬಲವಾದ ಇಚ್ಛಾಶಕ್ತಿ ಇರೋರನ್ನ ಯಾರಾದರೂ ತಡೆಯೋಕ್ಕಾಗತ್ತಾ? ಪ್ರಪಂಚನೇ ತಡೆಯೋಕ್ಕಾಗಲ್ಲ ಅವನ ಏಳಿಗೆನ, ಅವನ ಯಶಸ್ಸನ್ನು. ಯಾರು ತಡೆಯೋಕ್ಕಾಗ್ತದೆ ಎಲಾನ್ ಮಸ್ಕನ್ನು? ಯಾರು ತಡೆಯೋಕ್ಕಾಯಿತು? ಎಷ್ಟೋ ಜನ ಜೀನಿಯಸಸ್ ಇದ್ದಾರೆ.
ಆ ಇಚ್ಛಾಶಕ್ತಿ ಇಟ್ ಬ್ರೇಕ್ಸಸ್ ಆಲ್ ದಿ ಬ್ಯಾರಿಯರ್ಸ್. ಓಕೆ. ಅವನಿಗೆ ಇಚ್ಛಾಶಕ್ತಿ ಇಲ್ಲ ಅಂತಂದರೆ ಅವನಿಗೆ ಬೇಡಿ ಹಾಕ್ಕೊಂಡು ನನಗೆ ಯಾರೋ ಬೇಡಿ ಹಾಕಿದ್ದಾರೆ ಅಂತ ಇರ್ತಾನೆ. ಅವಕಾಶಗಳನ್ನು ಕಣ್ಮುಂದೆ ಇದ್ದರೂ ಕೂಡ ಆ ಕಡೆ ತಿರುಗಿ ನೋಡೋದಿಲ್ಲ ಅವನು. ಅಲ್ಲಿ ಬಟ್ ಅದು ಕರ್ಮದಿಂದ ಆ ಥರ ಆಗುತ್ತೆ. ಕರ್ಮ ಆ್ಯಕ್ಟ್ ಮಾಡುತ್ತೆ ಅಲ್ಲಿ. ಅದರಲ್ಲಿ ಬೂಮರಂಗ್ ಕರ್ಮ ಅಂತ ಒಂದಿದೆ, ಬಹಳ ಬ್ಯೂಟಿಫುಲ್ ಕರ್ಮ ಅದು. ಓಕೆ. ಅಂದರೆ ಅದು ಯಾವುದೋ ಲೈಫಲ್ಲಿ ಕೊಡೋದಲ್ಲ ಅದು, ಈ ಲೈಫಲ್ಲಿ ಮಾಡಿದ್ದು ಇನ್ಯಾವುದೋ ಲೈಫಲ್ಲಿ ಹಂಗೆ ಹಿಂಗೋಗಿ ಹಿಂಗೆ ಬಂದು ಅವನಿಗೆ ಹೊಡೆಯುತ್ತೆ. ಬೂಮ್ರ್ಯಾಂಗ್ ಅಂತ ಒಂದು ಸ್ಟಿಕ್ ಇದೆಯಲ್ಲ, ಹಾಗೆ ಬೂಮ್ರ್ಯಾಂಗ್ ಕರ್ಮ. ನೀನು ಪರರಿಗೆ ಮಾಡಿದ ದ್ರೋಹ ಅದು ನಿನಗೆ ಸುತ್ತಕೊಂಡು ಬಂದು ನಿಂಗೆ ಹೊಡೀತದೆ. ವೆರಿ ಡೇಂಜರಸ್ ಅದು. ಓಕೆ. ಕರ್ಮ ಯಾವ ರೂಪದಲ್ಲಿ ಕೊಡ್ಬೋದು ಫಲ? ಅದಕ್ಕೆ 1008 ಮಾರ್ಗ ಇದೆ. ಕಾಯಿಲೆ ರೂಪದಲ್ಲಿ ಕೊಡ್ತದೆ, ವ್ಯಸನಗಳ ರೂಪದಲ್ಲಿ, ಹೆಂಡತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಉದ್ಯೋಗ ರೀತಿಯಲ್ಲಿ, ಧನ ರೂಪದಲ್ಲಿ, ಶತ್ರುಗಳ ರೂಪದಲ್ಲಿ, ವ್ಯಾಜ್ಯಗಳ ರೂಪದಲ್ಲಿ. ಎಷ್ಟು? 1 2 ನೋಡಿ. ಕೆಲವರಿಗೆ ಎಲ್ಲವೂ ಇದೆ, ಮೈ ತುಂಬ ಕೋರ್ಟ್ ಕೇಸುಗಳು. 1 ಅಲ್ಲ 2 ಅಲ್ಲ, ಕನಿಷ್ಠ 50 ಹಾಕ್ಕೊಂಡಿರ್ತಾರೆ. ನಾನು ಇನ್ನೊಬ್ರು ನೋಡಿದೆ, ಅವ್ರಿಗೆ ತುಂಬ ಹಣ ಇದೆ, ಏನು ಕೋರ್ಟ್ ಕೇಸ್ ಏನಿಲ್ಲ, ಆದರೆ ಒಂದು ತುತ್ತು ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಯಾಕಂದರೆ ಅಷ್ಟೊಂದು ವ್ಯಾಧಿ. ಅಲ್ಲ, ಈಗ ದರ್ಶನ್ದು ಕರ್ಮ ಅಲ್ದು ಇನ್ನೇನು ಪಾಪ. ಜೀವನ ಎಲ್ಲ ಕೊಟ್ಟಿದೆಯಾ, ಒಳ್ಳೆ ರೂಪ, ಒಳ್ಳೆ ಯೌವನ, ಒಳ್ಳೆ ಆಕಾರ, ಒಳ್ಳೆ ಹೆಸರು, ಒಳ್ಳೆ ಆಸ್ತಿ, ಒಳ್ಳೆ ಪ್ರತಿಭೆ ಅಷ್ಟಿದ್ದು ಈಗ ಯಾವುದೋ ಒಂದು ಸಣ್ಣ ತಪ್ಪಿಗಾಗಿ ಸೆರೆವಾಸ ಅನುಭವಿಸೋದಂದರೆ ಇದು ಕರ್ಮ ಅಲ್ದು ಇನ್ನೇನು. ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪೆ. ನಾನು ಹೇಳೋದು, ಯಾಕೆ ಮಾಡಿಸ್ತವನ ಕೈಲಿ ಆ ಕೆಲಸವನ್ನು? ಅದು ಕರ್ಮ ಅಲ್ದು ಇನ್ನೇನು, ಸ್ವಯಂಕೃತ ಅಂತ ಹೇಳ್ತೀವಿ ನಾವು. ಅದ್ರ ಹಿಂದೆ ಕರ್ಮ ಇರ್ತದೆ. ಪ್ರಜ್ಞೆ ಇಲ್ವಾ, ನಾನು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಒಂದು ಸಾಮಾನ್ಯ ಅರಿವು ಇರಬೇಕಲ್ಲ ಪ್ರತಿಯೊಬ್ಬನಿಗೆ. ನಾನು ಕೊಲೆ ಮಾಡಿದ್ರೆ ಖಂಡಿತ ನಾನು ಜೈಲಿಗೆ ಹೋಗಬೇಕಾಗತ್ತೆ ಅನ್ನುವ ಅರಿವು ಎಲ್ಲಿ ಹೋಯ್ತು? ಈ ಕರ್ಮ ಅದು ಮಾಡಿಸುತ್ತೆ. ಅದು ಬಟ್ ರೇಣುಕಾ ಸ್ವಾಮಿದು ಏನು ಕರ್ಮ? ಅವನು ಬಲಿಪಶು, ಅವನ ಕರ್ಮ ಸಾವಿನ ರೂಪದಲ್ಲಿ ಹೋಯ್ತದು. ರೇಣುಕಾಚಾರ್ಯ ಈಸ್ ದ ಹ್ಯಾಪಿಯೆಸ್ಟ್ ಪರ್ಸನ್, ನಿಮ್ಗೆ ಗೊತ್ತಿರಲಿ. ಯಾಕೇಳಿ? ಓಕೆ. ಒಂದು ಅರ್ಧ ಗಂಟೆ ಒಂದು ನರಳಾಟ, ಆದರೆ ನರಳಾಟಕ್ಕೆ ಅಂತ್ಯ ಆಯಿತು. ಈಗ ನರಳಾಡ್ತಾರದ್ದು ಯಾರು? ಎಪಿಸೋಡ್ 2 ಯಾವುದು? ವರ್ಷನ್. ಜೀವಂತ ನರಕ ಅದು. ಈ ಸಾಯಿಸ್ತೀವಲ್ಲ, ಅವನೆಷ್ಟು ಅರ್ಧ ತಾಸಲ್ಲಿ ನೋವನ್ನು ಅನುಭವಿಸ್ತಾನೆ. ಅವನು ಮುಕ್ತಿ ನೋವಿಂದ, ಆ ದೇಹದಿಂದ. ಆದರೆ ಯಾವನು ಸಾಯಿಸಿದ್ದು ನಾವು ಜೀವಾವಧಿ ಅನುಭವಿಸ್ಬೇಕಲ್ವಾ? ಎಸ್. ಈಗ ವಿನಯ್ ಕುಲಕರ್ಣಿ ಅನುಭವಿಸ್ ಅಲ್ವೇ? ಹಾಗಾಗಿ ಯಾರೇ ಆಗಲಿ ಕೊಲೆ ಮಾಡೋ ಮುನ್ನ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ, SQ ಆಕ್ಟ್ ಆಗಿದ್ದಿದ್ರೆ ಕೊಲೆ ಆಗಲ್ಲ. SQ ಮುಂಚೆನೇ ಹೇಳುತ್ತೆ, ನೀನು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳುತ್ತೆ ಅವನಿಗೆ. ಅರಿವು ಅಂತಾರೆ ಅದಕ್ಕೆ. ಅರಿವಿರೋದಿಲ್ಲ, ಮರಿವಿರ್ತದೆ. SQ ಇಲ್ಲ ಅಂತಂದ್ರೆ ಮರವೇ, ಮರ್ತೋಗ್ತೀವಿ ಮುಂದೆ ಏನಾಗ್ತದೆ ಅಂತ. ಓಕೆ. ಆವಾಗ ಆಗ್ತಕ್ಕಂಥದ್ದು ಇವೆಲ್ಲ. ನಮ್ಮ ಭಾರತ ದೇಶದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಮೋಷ್ನಲ್ ಕೋಶಂಟು ಮತ್ತು ಇಂಟೆಲಿಜೆನ್ಸ್ ಕೋಶಂಟ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಇತ್ತೀಚೆಗೆ ಎಮೋಷ್ನಲ್ ಕೋಶಂಟ್ ಮಾತಾಡ್ತಾರೆ. ಮುಂಚೆ ಮಾತಾಡಿದ ಬರೀ IQ ಬಗ್ಗೆ, ಅದು ಬಿಟ್ಟು ಏನೂ ಮಾತಾಡ್ತಿರಲಿಲ್ಲ ನಮ್ಮ ಜನ, ಅಂದರೆ ನಾವೇ, ನಾನು ಬೇರೆಯವರಲ್ಲ. ಬಟ್ ಈ SQ ಬಗ್ಗೆ ಧ್ಯಾನ ಮಾಡಿ ಲಲಿತ ಸಹಸ್ರನಾಮದಲ್ಲಿ ಅದರ ಉಲ್ಲೇಖ ಇದೆ. ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ನಾನು ಏನು ಮೆನ್ಷನ್ ಮಾಡಿದ್ದೆ ಅದರ ಉಲ್ಲೇಖ ಇದೆ. ಆದರೆ ಅದರ ಸೈಂಟಿಫಿಕ್ ರೂಪ ನಾನು ಹೇಳ್ತಾ ಇದ್ದೀನಿ, IQ, EQ, SQ ಅಂತ. ಈ ನಮ್ಮ ಜನಸಾಮಾನ್ಯ ಗ್ರಂಥಿಗಳ ಬಗ್ಗೆ ಹೇಳಿದ್ರೆ ಎಲ್ಲಿ ಅರ್ಥ ಆಗತ್ತೆ? ಅದೇನು ಮೇದೋಜೀರಕ ಗ್ರಂಥಿನ, ಅಡ್ರಿನಲ್ಲ, ಪೀನಿಯಲ್ಲ, ಹಿಂಗೆ ಲೆಕ್ಕ ಹಾಕ್ತಾರೆ. ಅದು ಭೌತಿಕ ರೂಪದ ದೇಹದಲ್ಲಿರ್ತಕ್ಕಂಥ ಗ್ಲ್ಯಾಂಡ್ಸ್ ಅಲ್ಲ ಅದು. ಇವು ಸಬ್ಟಲ್ ಬಾಡೀಸಲ್ಲಿರ್ತಕ್ಕಂಥ ಒಂದು ಸೆಂಟರ್ಸ್. ಓಕೆ. ಈ 3 ಯಾರಲ್ಲಿ ಆ್ಯಕ್ಟಿವೇಟ್ ಆಗ್ತದೋ, 3 ಗ್ರಂಥಿಗಳು, ಅವನು ಗ್ರಂಥ ಬರಿತಾನೆ. ಗ್ರಂಥ ಅನ್ನೋದು ಗ್ರಂಥಿಗಳಿಂದ ಬರ್ತಕ್ಕಂಥ ಜ್ಞಾನವೇ ಗ್ರಂಥ. ಓಕೆ. ಯಾರಿಗಾರು ಗೊತ್ತಿದೆಯಾ? ಗ್ರಂಥ ಅಂತ ನಾವು ಹೇಳ್ತೀವಿ. ಅದೆಲ್ಲಿಂದ ಬಂತು ಅವನಿಗೆ ಆ ಇಂಟ್ಯೂಷನಲ್ ನಾಲೆಡ್ಜು? ಓದಿದ್ರಿಂದ ಬಂದಿದ್ದಲ್ಲ ಅದು. ಗ್ರಂಥಕ್ಕೂ ಪುಸ್ತಕಕ್ಕೂ ವ್ಯತ್ಯಾಸ ಇದೆ. ಓಕೆ. ಓಕೆ. ಗ್ರಂಥಕ್ಕೂ ಕಾದಂಬರಿಗೂ ವ್ಯತ್ಯಾಸ ಇದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಪರಾಶರ ಗ್ರಂಥ ಅಂತ ಒಂದಿದೆ. ಸೊ ಆ 3 ಆಕ್ಟಿವೇಟ್ ಆದವ್ರು ಮಾತ್ರ ಬರಿಬೋದು. ಅದು ಗ್ರಂಥಜ್ಞಾನ ಗ್ರಂಥಿಗಳಿಂದ ಬರ್ತಕ್ಕಂಥದ್ದು. ವಿಷ್ಣು ಗ್ರಂಥಿ, ರುದ್ರಗ್ರಂಥಿ, ಬ್ರಹ್ಮಗ್ರಂಥಿಯಿಂದ ಬರ್ತಕ್ಕಂಥದ್ದೇ ಅದು ಫೈನಲ್ ಪ್ಯೂರಿಫಿಕೇಷನ್ ವರ್ಷನ್ ಆಫ್ ನಾಲೆಡ್ಜ್. ಅದನ್ನು ವಿಸ್ಡಮ್ ಅಂತ ಹೇಳ್ತಾರೆ. ಓಕೆ. ಓಕೆ. ವಿಸ್ಡಮ್ಗೂ ನಾಲೆಡ್ಜ್ ವ್ಯತ್ಯಾಸ ಇದೆ. ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಈ ಗ್ರಂಥಿಗಳನ್ನು? ಅದಕ್ಕೆ 3 ಸೌಂಡ್ಸ್ ಇದೆ. ಓಕೆ. ನಮ್ಮ ಹಿಂದಿನವರು 3 ಸೌಂಡ್ಸ್ ಕೊಟ್ಟಿದ್ದಾರೆ. ಸೌಂಡ್ ಹಾಕಿದ್ರೆ ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ. ಅಕಾರಕ್ಕೆ ಬ್ರಹ್ಮಗ್ರಂಥಿ ಸ್ಟಿಮ್ಯುಲೇಟ್ ಆಗುತ್ತೆ, ಉಕಾರಕ್ಕೆ ವಿಷ್ಣು ಗ್ರಂಥಿ ಸ್ಟಿಮ್ಯುಲೇಟ್ ಆಗುತ್ತೆ, ಮಕಾರಕ್ಕೆ ರುದ್ರಗ್ರಂಥಿ ಸ್ಟಿಮ್ಯುಲೇಟ್ ಆಗುತ್ತೆ. ಈಗ ನಾವು ಓಂಕಾರ ಮಾಡ್ತೀವಲ್ಲ, ಇದೆ ಅದು ಸೈನ್ಸ್ ಅದು. ಓಕೆ.
ಅಕಾರೋ ಬ್ರಹ್ಮ ಉಕಾರೋ ವಿಷ್ಣು ಮಕಾರೋ ಶಿವ ಹಂಗೆ ಮಾಡಿದ್ದು ಹೌದು. ಆ ಗ್ರಂಥಿಗಳನ್ನು ಆಕ್ಟಿವೇಟ್ ಮಾಡೋದಕ್ಕೆ ಈ ಎಲ್ಲ ಪೌರಾಣಿಕವಾಗಿ ಒಂದು ಪಾತ್ರಗಳನ್ನು ಹೇಳಿದ್ರು ಅಷ್ಟೇ. ನೀವು ಆ ಮೈಥಾಲಜಿನ ಇಟ್ಕೋಬೇಡಿ. ಆ ಮೈಥಾಲಜಿ ಹಿಂದ್ಗಡೆ ಒಂದು ಫಿಲಾಸಫಿ ಇದೆ, ಆ ಫಿಲಾಸಫಿ ಹಿಂದ್ಗಡೆ ಒಂದು ಸೈನ್ಸ್ ಇದೆ. ನಾನು ಸೈನ್ಸ್ ಇಲ್ಲದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ನಾನು ಐ ಡೋಂಟ್ ಅಕ್ಸೆಪ್ಟ್ ಮೈ ಸೆಲ್ಫ್. ನನಗೇನು ಪ್ರಯೋಜನ ಅಂತ ನೋಡ್ತೀನಿ ನಾನು. ಕರೆಕ್ಟ್. ಹಾಂ, ಈಗ ದೇವ್ರು ನಂಬಿ ನನಗೇನು ಪ್ರಯೋಜನ? ಪೂಜೆ ಮಾಡಿ ನನಗೆ ಪ್ರಯೋಜನ ಆಗಿದ್ರೆ ತಾನು ನಾನು ಮಾಡೋದು. ಹೌದು. ಹಾಂ, ನನಗೆ ಪ್ರಯೋಜನ ಅಲ್ಲದನ್ನು ನಾನು ಯಾಕೆ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಓಂಕಾರ ಹೇಳಬೇಕು? ಓಂಕಾರ ಹೇಳೋದ್ರಿಂದ ಇಷ್ಟು ಪ್ರಯೋಜನ ಇದೆ. ನಮ್ಮ ಮಕ್ಕಳು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಓಂ ಅನ್ನೋದನ್ನು ಸರಿಯಾಗಿ ಸೈಂಟಿಫಿಕ್ಕಾಗಿ ತಿಳ್ಕೊಂಡು ಅದನ್ನು ಏನು ಸೌಂಡ್ ಮಾಡಿದ್ರೆ ಇಟ್ ಸ್ಟಿಮ್ಯುಲೇಟ್ಸ್ ದೀಸ್ ಗ್ಲ್ಯಾಂಡ್ಸ್. ಎಸ್, ವಂಡರ್ಫುಲ್. ನನಗೆ ಈ ನಾಲೆಜ್ ಇದೆಯಲ್ಲ, ಈ ನಾಲೆಜೇ ನಮಗೆ ಎಷ್ಟೋ ಒಂದು ಕ್ಲಾರಿಟಿ ಕೊಡುತ್ತೆ ಅಂತ. ಅಂದರೆ ಅನ್ಕೋ, ಶುರು ಮಾಡು, ಸರಿಯಾದ ಸಮಯಕ್ಕೆ ಮುಗಿಸೋ ಅನ್ನೋದಿದೆಯಲ್ಲ, ಈ ನಾಲೆಜ್ ಕೂಡ ನಮಗೆ ಭಾಳಷ್ಟು ಜನಗಿರಲ್ಲ. ಅಂದರೆ ತುಂಬ ಜನ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ 30 ಆಗಿರ್ತದೆ, ಆಮೇಲೆ ಪ್ರಾರಂಭ ಮಾಡೋಷ್ಟೊತ್ತಿಗೆ 35 ಆಗಿರ್ತದೆ. ಮುಗಿಯೋದೇ ಇಲ್ಲ ಅದು. ಹಾಂ, ಯಾವ ವಯಸ್ಸಿಗೆ ಅಂದ್ಕೋಬೇಕು, ಯಾವ ವಯಸ್ಸಿಗೆ ಪ್ರಾರಂಭ ಮಾಡಬೇಕು, ಯಾವ ವಯಸ್ಸಿಗೆ ಏನು ನಮಗೇನು ಇಷ್ಟಾರ್ಥಗಳಿದೆಯಲ್ಲ ಅದನ್ನೆಲ್ಲ ಮುಗಿಸ್ಕೋಬೇಕು ಅನ್ನೋದೊಂದು ಬೇಕಲ್ಲ. 60ರಲ್ಲಿ ಮಕ್ಕಳು ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದು ಸರಿ, ಅದು ಅಲ್ವಲ್ಲ. ಈಗ ಮಕ್ಕಳ ಬಗ್ಗೆ ನೀವು ವಿಚಾರ ಮಾಡಿರೋದ್ರಿಂದ ಸಂತಾನ ಅನ್ನೋದು, ಮಕ್ಕಳು ಅನ್ನೋದು ನಮ್ಮ ಕರ್ಮದ ಫಲಾನ ಅನ್ನೋದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂತಂದರೆ, ಅಂದರೆ ಸಂಮೋಹಿನಿ ಚಿಕಿತ್ಸೆಯಿಂದ ನಾವು ನಮಗೆ ಬೇಕಾದ ಫಲವನ್ನು ಪಡೆಯೋಕ್ಕೆ ಸಾಧ್ಯನಾ? ಖಂಡಿತ ಇದೆ. ಹೇಗೆ? ನೋಡಿ, ಗರ್ಭಗುಡಿ ಅಂತ ಯಾಕೆ ಹೆಸರು ಬಂತದಕ್ಕೆ? ಇದು ಗರ್ಭ, ಯೂಟ್ರಸ್ಸನ್ನು ಗರ್ಭ ಅಂತಾರೆ. ಹೌದು. ಈ ಗರ್ಭಾಶಯ ಗರ್ಭಗುಡಿ ಎಷ್ಟು ಶುದ್ಧವಾಗಿದ್ದರೆ ಆ ಗರ್ಭಕ್ಕೆ ಒಳ್ಳೆಯ ಸೋಲ್ ಬರ್ತದೆ. ಫಸ್ಟು ಇಲ್ಲೇ ಕರ್ಸಸ್ಸು, ಇಲ್ಲೇ ಸಫಕೇಷನ್ಸ್ ಇದ್ದರೆ ಈ ಜಾಗದಲ್ಲಿ ಅಂಥದ್ದು ಏನು ಶನಿ ಸಂತಾನವನ್ನು ಆಕರ್ಷಿಸ್ತದೆ. ನಾನು ದುಃಖದಿಂದ ಹೇಳ್ತೇನೆ, ಹೆಮ್ಮೆಯಿಂದಲ್ಲ. ನಮ್ಮ ದೇಶದ್ದು ಶನಿ ಸಂತಾನ ಅಂತ ಹೇಳ್ತೇನೆ. ಇದು ಯಾರು ಬೇಕಾದ್ರೂ ಏನಂದ್ರೆ ಕಾಮೆಂಟ್ ಹಾಕಲಿ. 140 ಕೋಟಿ ಇದ್ದೀವಿ ನಾವು. ಜಪಾನ್ಗೆ ಸಮಾನ. ನಮ್ಮ ದೇಶದ ಮೇಡ್ ಇನ್ ಇಂಡಿಯಾ ಅನ್ನೋದು ಇಂಡಿಯಾದವ್ರು ತೊಗೊಳ್ತಾರೆ. ನಮ್ಮ ಮನೇಲಿ ಕೇರ್ಫುಲ್ಲಾಗಿ ಗಮನಿಸಿದರೆ ಮೇಡ್ ಇನ್ ಇಂಡಿಯಾ ಸಾಮಾನುಗಳು ಎಷ್ಟಿದೆ? ಟಿ ವಿ ನಮ್ಮದಲ್ಲ, ಫ್ರಿಡ್ಜ್ ನಮ್ಮದಲ್ಲ, ಕಾರ್ ನಮ್ಮದಲ್ಲ, ಬಳಸೋ ಮೊಬೈಲ್ ನಮ್ಮದಲ್ಲ. ಆದರೆ ಮೇಡ್ ಇನ್ ಜಪಾನ್ ಅಂತ ಹಾಕಿ ಎಲ್ಲ ತೊಗೊಳ್ತಾರೆ. ಅಂದರೆ ನಾನು ಹೇಳ್ತಿರೋದು, ಅಲ್ಲಿರೋರೆಲ್ಲ ಸತ್ಸಂತಾನ. ಅವರು ಹುಟ್ಟಬೇಕಾದ್ರೆ ಇಂಥದ್ದೇ ಮಗು ಬೇಕು ಅಂತ ಪ್ರಾರ್ಥಿಸ್ತಾರೆ. ನಾವು ಟೈಮ್ ಆಗೋಗಿರ್ತದೆ, ಮದುವೆ ಮಾಡ್ಕೊಂಡು 6-7 ವರ್ಷ, ಎಂಥದೋ ಒಂದು ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆಯಿತು. ಇಂಥದ್ದಂತ ಅಂದ್ಕೊಳ್ಳಿಲ್ಲ ಅವರು. ವಯಸ್ಸಾಯಿತು ನನಗೂ, ಹಾಂ, ಮಕ್ಕಳೇ ಆಗ್ತಾಯಿಲ್ಲ, ಎಂಥದ್ದು ಒಂದು ಹುಟ್ಟಿದ್ರೆ ಅದು ಎಂಥದ್ದು ಹುಟ್ಟುತ್ತದೆ, ಅದು ಕೆಲಸಕ್ಕೆ ಬರೋದಿಲ್ಲ. 140 ಕೋಟಿ ನಾವು. ಇವತ್ತು ಕೂಡ ನಮ್ಮದೇ ಆದಂಥ ಒಂದು ಟೆಕ್ನಾಲಜಿ ಇಲ್ಲ. ರಫೇಲ್ ಬೇಕಾದ್ರೆ ಫ್ರಾನ್ಸ್ಗೆ ಹೋಗಬೇಕು, ಇನ್ಯಾರ್ದೋ ಮುಲಾಜಲ್ಲಿ ನಾವು ಬದುಕಬೇಕು, ಟ್ರಂಪ್ ಹೇಳಿದಕ್ಕೆಲ್ಲ ಹ್ಞೂ ಅನ್ಬೇಕು ಅಂತಂದರೆ ಸ್ವಾಭಿಮಾನ ಬೇಡವಾ? ಪ್ರತಿಯೊಬ್ಬರು ಸತ್ಸಂತಾನ ಆಗಿದ್ದಾರೆ. ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಾಯಿತ್ತು? ಈ ಸತ್ಸಂತಾನ ಆಗಬೇಕಾದ್ರೆ ಆ ತಾಯಿ ಆದವಳು ಭಾಳ ಮುಖ್ಯ. ಹಿಂದೆ ಪ್ರಾರ್ಥಿಸ್ತಿದ್ರಂತೆ ಒಂದು ಕಾಲದಲ್ಲಿ, ಕೃಷ್ಣನಂಥ ಮಗು ಬೇಕು, ರಾಮನಂಥ ಬೇಕು, ಆಂಜನೇಯನಂಥ ಮಗು ಬೇಕು ಅಂತ. ಇವಾಗ ಅದು ಹೋಯ್ತದು. ಅಂದರೆ ಆ ಸೋಲ್ ಇನ್ವಿಟೇಷನ್ ಅಂತ ಒಂದಿದೆ ನಮ್ಮ ಸೈನ್ಸಲ್ಲಿ. ಓಂಬ್ ಕ್ಲೆನ್ಸಿಂಗ್ ಅಂತ ಇದೆ. ಫಸ್ಟು ಗರ್ಭಶುದ್ಧಿ ಮಾಡಬೇಕು, ಗರ್ಭಗುಡಿ ಚೆನ್ನಾಗಿರ್ಬೇಕು. ಅದರಲ್ಲಿ ಗರ್ಭಗುಡಿಯಲ್ಲಿ ಹೇಗೆ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೋ ಹಾಗೆ ಸೋಲನ್ನ ಪ್ರತಿಷ್ಠಾಪನೆ ಮಾಡಬೇಕು. ಆ ಥರ ಒಂದು ಟೆಕ್ನಾಲಜಿ ಇದೆ ಅದು. ಆ ಪ್ರತಿಷ್ಠಾಪನೆ ಮಾಡದಿರ್ತಕ್ಕಂಥ ಮಗುಗೆ ಎಜುಕೇಟ್ ಮಾಡೋದು ಹೊಟ್ಟೆಯಲ್ಲೇ ಭ್ರೂಣ ಶಿಕ್ಷಣ ಅಂತ ಇದೆ ಪ್ರಾಕ್ಟೀಸಲ್ಲಿ. ಗರ್ಭ ಸಂಸ್ಕಾರ ಅಂತ ಇದೆ. ಶಿವಾಜಿಗೆ ಮಾಡಲಾಗಿತ್ತು. ಅಭಿಮನ್ಯು ಹೊಟ್ಟೆಯಲ್ಲೇ ಕಲ್ತವನು, ಪ್ರಹ್ಲಾದ ಹೊಟ್ಟೆಯಲ್ಲೇ ಕಲ್ತವನು. ಅರ್ಥ ಆಯ್ತಾ? ಈ ಗರ್ಭ ಸಂಸ್ಕಾರ ಅಂತ ಭಾಳ ಮುಖ್ಯ. ಮಗುವಾಗಿ ಅಂದರೆ ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗೀತೆ ಅಂತಂದರೆ ಆ ಮೌಲ್ಡಿಂಗ್ ಏಜಲ್ಲಿ 1 to 6 ಆ ಏಜಲ್ಲಿ ಏನು ಬೇಕಾದ್ರೂ ಅದನ್ನು ಮೌಲ್ಡ್ ಮಾಡ್ಬೋದು ಮಕ್ಕಳನ್ನು. ಚೈನಾದಲ್ಲಿ ಮಾಡ್ತಾರೆ, ಕೊರಿಯಾದಲ್ಲಿ ಮಾಡ್ತಾರೆ, ಜಪಾನಲ್ಲಿ ಮಾಡ್ತಾರೆ. ನಾನು ನೋಡಿದ್ದೀನಿ ಇಷ್ಟನ್ನು. ನಮಗಿಂತ ಜನಸಂಖ್ಯೆ ಜಾಸ್ತಿ ತಾನೆ ಚೀನಾ. ಅದು ದುರ್ಬಲ ರಾಷ್ಟ್ರನ, ಪ್ರಬಲ ರಾಷ್ಟ್ರನ? ಹೌದು. ಕನ್ಸ್ಟ್ರಕ್ಟಿವ, ಡಿಸ್ಟ್ರಕ್ಟಿವ, ಪ್ರೊಡಕ್ಟಿವ, ನಾನ್ ಪ್ರೊಡಕ್ಟಿವ? ಪ್ರೊಡಕ್ಟಿವ್. ನಾವು ಪ್ರತಿಯೊಂದು ವಸ್ತುನ ಎಲ್ಲಿ ತೊಗೊಂಬರ್ತೀವಿ? ಯಾಕೆ ಅಂದರೆ ಪ್ರತಿಯೊಬ್ಬರು ಅಲ್ಲಿ ಆ್ಯಕ್ಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಕೆಲಸ ಮಾಡ್ತಾರೆ ಅಂತ ಸೋಲ್ಸ್ಬೇಕು ಇಂಡಿಯಾಗೆ. ನನಗೆ ಭಾಳ ದುಃಖ ಆಗತ್ತೆ ಕೆಲವು ಸಾರಿ. ಇವತ್ತಿಗೆ ಕೂಡ ಇಷ್ಟು ಮಾಡ್ರನ್ ಯುಗದಲ್ಲಿದ್ದೀವಿ. ಅಮ್ಮ ಅಕ್ಕಿ ಕೊಡು, ಅಮ್ಮ ಅಕೌಂಟಿಗೆ ದುಡ್ಡು ಹಾಕು, ಇಂಥ ಜನ ಬೇಕಾ ನಮಗೆ? ಪ್ರತಿಯೊಬ್ಬರು ಚಿಂತನೆ ಮಾಡಬೇಕಲ್ಲ.
ಸತ್ಸಂತಾನ ಆದರೆ ಅವನ ಕೈ ಚಾಸ್ತಾನ ನೀಡುವರಾಗಬೇಕಾ ಬೇಡುವರಾಗಬೇಕಾ? ನಮ್ಮ ಮಕ್ಕಳು ಹೇಗಿರಬೇಕು? ಇದು ಕೂಡ ಕರ್ಮಫಲನೇ. ಗಾಂಧೀಜಿಯವರಿಗೆ ಬೆಸ್ಟ್ ಎಕ್ಸಾಂಪಲ್. 4 ಜನ ಮಕ್ಕಳು ಮಹಾತ್ಮರಿಗೆ, ಆದರೆ 4 ಕೂಡ ಲೋಕಮಾನ್ಯರಾಗಲಿಲ್ಲ. ಕರ್ಮ ಅಲ್ಲದೆ ಅದನ್ನು ನೋಡಿ ಸಫರ್ ಆಗಿದ್ದು ಯಾರು? ಗಾಂಧೀಜಿನೇ, ಪುತಳಿಬಾಯಿನೇ. ಅಂದರೆ ಮಕ್ಕಳ ಮೂಲಕ ಸಫರ್ ಆಗೋದು ಒಂದಿದೆ. ಸತ್ಸಂತಾನ ಆಗಲಿಲ್ಲ ಅಂತಂದರೆ ಸಫರ್ ಆಗ್ತವೆ. ವಿಜಯ್ ಸಿಂಘಾನಿಯ 12,000 ಕೋಟಿ ಒಡೆಯ ರೇಮಂಡ್ ಪರ್ಫೆಕ್ಟ್ ಮೆನ್, ಅವನು ಮಕ್ಕಳಿಂದ ಸಫರ್ ಆದವನೇ. ಎಲ್ಲ ಆಸ್ತಿಯ ಮಗನ ಕೊಟ್ಟು ಮಗ ಸ್ವಂತ ಮನೆಯಿಂದ ಒದ್ದು ಹೊರಗಡೆ ಹಾಕಿ ಕೊನೆಗೆ ಬಾಡಿಗೆ ಮನೆಯಲ್ಲಿದ್ದು ಟಿ ವಿ ಮುಂದೆ ಬಂದು ಅಳ್ತಾನೆ, ನಾನು ಇವತ್ತು ಏನು ದರಿದ್ರ ಜೀವನ ಮಾಡ್ತಾಯಿದ್ದೀನಿ. ಬಟ್ ಒಳ್ಳೆ ಸಂತಾನ ಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ. ಈಗ ಹೇಗೆ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ? ನಾವೇನು ಮಾಡ್ತೀವಿ ಅಂತಂದರೆ, ಮಕ್ಕಳು ಮಾಡ್ಕೊಳ್ಬೇಕು ಅಂದವರಿಗೆ ಒಂದಷ್ಟು ಎಜುಕೇಟ್ ಮಾಡ್ತೀವಿ, ಮಾನಸಿಕವಾಗಿ ಮೆಂಟಲ್ ಪ್ರಿಪ್ರೇಷನ್ ಮಾಡ್ತೀವಿ. ನಿಜವಾಗ್ಲೂ ನಿಮ್ಮ ಮಕ್ಕಳು ಬೇಕಾ, ಎಷ್ಟು ಬೇಕು, ಹೆಂಗಿರಬೇಕು, ಸರಿ. ಇದೆಲ್ಲ ಆದಮೇಲೆ 2ನೇ ಹಂತದಲ್ಲಿ ನೀವು ಹೇಗೆ ಸಂಯೋಗ ಆಗಬೇಕು ಅಂತ ಹೇಳ್ತೇವೆ ನಾವು. ಆ ಸಂಯೋಗದ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಮಿಲನ, ಆ ಪ್ರಕ್ರಿಯೆ ಹೇಗಿರಬೇಕು, ನಿಮ್ಮ ಮನಸ್ಥಿತಿ ಇಂಪಾರ್ಟೆಂಟ್. ಅದಾದಮೇಲೆ ಅವ್ರು ಕನ್ಸೀವ್ ಆಗ್ತಾರೆ. 45 ದಿವಸದ ಒಳಗಡೆ ಸೋಲ್ ಬರ್ತದೆ. ಯೂಶ್ವಲಿ 45 ಡೇಸ್ ಟು 3 ಮಂತ್ಸಲ್ಲಿ ಆತ್ಮನ ಪ್ರವೇಶ ಆಗ್ತದೆ. ಫಸ್ಟು ಇಲ್ಲಿರೋದು ಏನು, ಎಂಬ್ರಿಯೋ ಏನು, ಆ ಪೀಟಸ್ ಇದೆಯಲ್ಲ, ಅದಕ್ಕೆ ಸಾಫ್ಟ್ವೇರ್ ಬರಬೇಕು. ಹಾರ್ಡ್ವೇರ್ ಇದು, ಸಾಫ್ಟ್ವೇರ್ ಹಾಕಿರೇ ಅದು ಕೆಲಸ ಮಾಡೋದು. ಸೋಲ್ ಅನ್ನೋದು ಬರಬೇಕು. ನಾವು ಪ್ರೇಯರ್ ಮಾಡಿದಿದ್ರು ಬರ್ತದೆ, ಯಾವುದೋ ಒಂದು ಬರ್ತದೆ. ಆ ಪ್ರೇಯರ್ ಮಾಡೋ ತಂದೆ ತಾಯಿಗಳ ಕೈಲಿ ಯೂನಿವರ್ಸಿಗೆ ನಾವು ಪ್ರೇಯರ್ ಮಾಡ್ತಾಯಿದ್ವಿ. ಇಂಥ ಮಗು ಬೇಕು, ಇಂಥ ಸತ್ಸಾನ ಬೇಕು, ಇಂಥ ಕ್ವಾಲಿಟೀಸ್ ಇರೋದು ಬೇಕು ಅಂಥ ಸೋಲ್ ಕಳಿಸ್ಕೊಡು ಅಂತ. ಶುದ್ಧೀಕರಿಸಿದ ಸೋಲ್ಗಳೆಲ್ಲ ಅಪ್ಪರ್ ರೆಲ್ಮ್ಸಲ್ಲಿ ಇರ್ತವೆ. ರೆಲ್ಮ್ಸ್ ಅಂತ ಹೇಳ್ತೀವಿ. ಭೂ ಭುವಃ ಸುವಹ ಮಹಃ ಜನಃ ತಪಃ ಸತ್ಯ ಅಂತ ಹೇಳ್ತೀವಲ್ಲ, ಆ ಸ್ಪಿರಿಚುವಲ್ ರೆಲ್ಮ್ಸಲ್ಲಿ ತಪಃ ಜನಃ ಇಲ್ಲಿ ಇರ್ತವೆ. ಶುದ್ಧೀಕರಣಗೊಂಡಿರ್ತಕ್ಕಂಥ ಸೋಲ್ಸ್, ಎಲಿವೇಟೆಡ್ ಸೋಲ್ಸ್. ಅಲ್ಲಿಂದ ನಾವು ಪ್ರೇಯರ್ ಮಾಡಿ ಆ ಸೋಲನ್ನು ಆ ಹೊಟ್ಟೆಗೆ ಬರುವಾಗೆ ಒಂದು ಪ್ರೇಯರ್ ಇದೆ. ಆ ಪ್ರೇಯರ್ ಮಾಡಿದಾಗ ಆ ಸಂತಾನ ಬರ್ತದೆ ಅದಕ್ಕೆ. ಓಕೆ, ಅದು ಸತ್ಸಂತಾನ ಆಗ್ತದೆ. ಇಂಥ 100 ಮಕ್ಕಳು ನಾವು ಏನು ಪ್ರೇಯರಿಂದ ಅವ್ರಿಗಾಗಿದೆ. ಅವರೇ ನೋಡ್ತಿದ್ದಾರೆ, ಪೇರೆಂಟ್ಸ್ ನೋಡ್ತಿದ್ದಾರೆ. ಅಂದರೆ ಅಂಥದ್ದು ಒಂದು ಟೆಕ್ನಾಲಜಿ ಇದೆ ಹಿಪ್ನೋಸಿಸಲ್ಲಿ ಅಂತ ಹೇಳ್ತಾ ಇದ್ವಿ. ಸೋಲ್ ಪ್ರೇಯರ್ ಇದೆ, ಸೋಲ್ ಇನ್ಸ್ಟಾಲೇಷನ್ ಇದೆ, ಓಕೆ, ಆಮೇಲೆ ಗ್ರಾಫ್ಟಿಂಗ್ ಟೆಕ್ನಿಕ್ ಇದೆ. ಗ್ರಾಫ್ಟಿಂಗ್ ಅಂದರೆ ಈಗ ಆಲ್ರೆಡಿ ಬಂದುಬಿಟ್ಟಿದೆ, 3-4 ತಿಂಗಳು ಆಗಿಬಿಟ್ಟಿದೆ ಅದು ಬಂದುಬಿಟ್ಟು. ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದಿದೆ, ಸೋಲ್ ಅಪ್ಗ್ರೇಡೇಷನ್ ಅಂತ. ಓಕೆ, ಯಾವಾಗಲೂ ನಿಮ್ಮ ಕಂಪ್ಯೂಟರ್ನ ಅಪ್ಗ್ರೇಡ್ ಮಾಡ್ಬೋದಲ್ವಾ, ಹೌದು. ಹಾಗೆ ಇಲ್ಲಿ ಕೂಡ ಸ್ಪಿರಿಚುವಲ್ ಸೈನ್ಸಲ್ಲಿ ಅಪ್ಗ್ರೇಡಿಂಗ್ ಅಂತಿದೆ. ಅದು ಗ್ರಾಫ್ಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀನಿ. ಅದು ಕ್ವಾಲಿಟೀಸನ್ನು ಇನ್ಕಲ್ಕೇಟ್ ಮಾಡ್ಬೋದು. ಇನ್ನೆಲ್ಲ ಇದೆ, ಏನೆಲ್ಲ ಇದೆ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಮೆ ಆಗುತ್ತೆ ನಿಜ ಹೇಳಬೇಕು ಅಂತಂದರೆ. ಮತ್ತು ನಮಗೆ ಏನೆಲ್ಲ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ದುಃಖ ಕೂಡ ಆಗುತ್ತೆ. ಅಂದರೆ ನಂಬೋದು ಬಿಡೋದು, ಪರೀಕ್ಷೆ ಒಳಪಡಿಸೋದು ಅದು ಇದ್ದದ್ದೇ, ಆದರೆ ಅಟ್ಲೀಸ್ಟ್ ಈ ಥರ ಇದೆಯಲ್ಲ ಅಂತ ಗೊತ್ತಿರೋದು ಇದೆಯಲ್ಲ, ಅದು ತುಂಬ ಮುಖ್ಯ ನನ್ನ ಪ್ರಕಾರ. ಅದಾದಮೇಲೆ ಯಾರಿಗೆ ಅದರಲ್ಲಿ ಆಸಕ್ತಿ ಇದೆಯೋ ಅವರು ಅದನ್ನು ಹುಡ್ಕೊಂಡು ಹೋಗಲಿ. ಯಾರಿಗೆ ಪರೀಕ್ಷೆ ಮಾಡಬೇಕಂತ ಪರೀಕ್ಷೆ ಮಾಡಲಿ, ಯಾರು ಅನುಭವಿಸ್ಬೇಕು ಅನ್ಕೊಂಡು ಅನುಭವಿಸ್ಲಿ, ಅದು ಬೇರೆ ವಿಚಾರ. ಬಟ್ ಹೀಗಿದೆಯಪ್ಪ ಇದು ಅಂತ ಹೇಳೋರೇ ಇಲ್ವಲ್ಲ ನಮಗೆ. ಅದೇ ನನ್ನ ನೋಡಿ, ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗಿದೆಯೋ, ಸ್ಪಿರಿಚುಯಾಲಿಟಿ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ. ಇಟ್ ಕ್ಯಾನ್ ಬಿ ವೆರಿಫೈಡ್, ಇಟ್ ಕ್ಯಾನ್ ಬಿ ಟೆಸ್ಟೆಡ್, ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್, ಇಟ್ ಕ್ಯಾನ್ ಬಿ ಸೀನ್ ವಿತ್ ಬೇರ್ ಐಸ್. ನೀನು ಅದು ಮಾಡಿದಾಗ ನಿನ್ನ ಕಣ್ಮುಂದೆ ಆ ರಿಸಲ್ಟ್ ಬರೋದು ನೀನು ನೋಡ್ಬೋದಲ್ಲ. ನೀನೇ ನೋಡಿದಾಗ ರಿಸಲ್ಟ್ ಬರೋದನ್ನು ನೀನು ಯಾಕೆ ಒಪ್ಕೊಳ್ಳೋದಿಲ್ಲ? ಮಾಡಿ ನೋಡಿ, ನೀನು ಕಳ್ಕೊಳ್ಳೋದೇನಿದೆ? ನಿನ್ನ ಮೇಲೆ ನೀನು ಅಪ್ಲೈ ಮಾಡ್ಕೋ, ಆಟೋ ರೈಟಿಂಗ್ ಕಲ್ತ್ಕೋ, ಥರ್ಡ್ ಐ ಓಪನ್ ಮಾಡಿಸ್ಕೋ. ನೀನು ನಿನ್ನ ಲೈಫನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕಿಲ್ಲ. ಹೌದು, ನಿಂತು ನೀರು ಹಾಕಬಾರ್ದಲ್ಲ ಬದುಕು. ಎಕ್ಸಾಕ್ಟ್ಲಿ. ಸೊ ನಾವು ನಮ್ಮ ಲೈಫನ್ನು ಅಪ್ಗ್ರೇಡ್ ಮಾಡೋದು, ನಮ್ಮ ಕಂಪ್ಯೂಟರ್ನ ಅಪ್ಗ್ರೇಡ್ ಮಾಡಿದಾಗ ನಮ್ಮ ಲೈಫನ್ನು ಅಪ್ಗ್ರೇಡ್ ಮಾಡ್ತಾನೆ ಇರಬೇಕಾಗುತ್ತೆ. ಪ್ರತಿದಿನ ಏನೋ ಹೊಸದು ಕಲಿಯೋದು, ಆ ಥರದ್ದು ನಮ್ಮ ಒಂದು ಲೌಕಿಕ ಬದುಕಿಗೆ ಬೇಕಾದ್ದು ಒಂದು ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಸ್ಪಿರಿಚುವಲ್ ಕೋಶಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, SQ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಕೂಡ ಒಂದಷ್ಟು ಸಾಧನೆಗಳು ಮಾಡಬೇಕಾಗತ್ತೆ. ಅಂಥ ಸಾಧನೆ ಮಾಡಿರುವಂಥ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು ಸಾಕಷ್ಟು ವಿಚಾರಗಳನ್ನ ಇವತ್ತು ನಂಗೆ ತಿಳಿಸಿದರು. ಅದರ ಜೊತೆಗೆ ಅವರು ಇನ್ನೊಂದು ಕೆಲಸವನ್ನು ಮಾಡಲು ಹೊರಟಿದ್ದಾರೆ. ಮೇ 8ರಿಂದ ಮೇ 17 ತಾರೀಕಿನವರೆಗೆ ಸುಮಾರು 10 ದಿನಗಳ ಕಾಲ ಅವರು ಒಂದು ವರ್ಕ್ಶಾಪ್ ನಡೆಸ್ತಾ ಇದ್ದಾರೆ. ಅದರ ಹೆಸರು ಪಾಸ್ಟ್ ಲೈಫ್ ರೆಗ್ರೆಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ, ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಶಿಬಿರ ಅಂತ. ಅದು ಮೈಸೂರು ರೋಡಿನ ಈಗಲ್ಟನ್ ರೆಸಾರ್ಟಲ್ಲಿ ನಡೀತಾ ಇದೆ. ಏನೆಲ್ಲ ವಿಚಾರಗಳನ್ನ ಇಲ್ಲಿ ನಾವು ಮಾತಾಡಿದ್ವು ಅದರ ಪ್ರಾಕ್ಟಿಕಲ್ ಆಗಿ ನೋಡಬೇಕು, ನೀವು ಅನುಭವಿಸಬೇಕು, ಕಲಿಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಆ ಒಂದು ಶಿಬಿರ ನೀವು ಜಾಯ್ನ್ ಆಗ್ಬೋದು. ಅದರೆಲ್ಲ ಡೀಟೇಲ್ಸನ್ನು ಕೂಡ ನಾನು
ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಗಮನಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅಷ್ಟು ಹೇಳ್ತಾ ನಾನು ನಮ್ಮ ಜೊತೆಗೆ ಈ ಕಳೆದ 4 ಸಂಚಿಕೆಗಳು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕಳೆದ 4 ಇದಕ್ಕಿಂತ ಮುಂಚೆ 3 ಸಂಚಿಕೆ ಮಾಡಿದ್ದೀವಿ, ಅದನ್ನು ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ನಾನು ಹೇಳಿದ ಹಾಗೆ ನೀವು ನಂಬೋದು ಬಿಡೋದು ಬೇರೆ ವಿಚಾರ, ಆದರೆ ತಿಳ್ಕೊಳ್ಳೋದಿದೆಯಲ್ಲ, ಆ ಕುತೂಹಲ ಇದೆಯಲ್ಲ, ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಅವುಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಗೌರಿಶಕ್ತಿ ಸ್ಟುಡಿಯೋದ ಸ್ನೇಹಿತರಿಗೆ ಈ ವಿಚಾರಗಳನ್ನ ನಮಗೆ ತಿಳಿಸಿದ್ದಕ್ಕಾಗಿ ನಾನು ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಿದ್ದೀನಿ. ಗುರುಗಳ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ಒಂದು ಎಪಿಸೋಡ್ಗಳನ್ನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಆ ಒಂದು ಶಿಬಿರದ ಬಗ್ಗೆ ಕೂಡ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಆಸಕ್ತರು ಅದರಲ್ಲಿ ಭಾಗವಹಿಸಿ, ಮತ್ತು ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕೂಡ ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಅಂದರೆ ಮುಕ್ತ ಮನಸ್ಸಿನಿಂದ ನೋಡಿದ ಮೇಲೂ ಕೂಡ ನಿಮಗೇನಾದರೂ ಆಕ್ಷೇಪ ಇದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಅದನ್ನು ನೀವು ಅಂಥ ಪ್ರಶ್ನೆಗಳಿಗೆ, ಅಂಥ ಆಕ್ಷೇಪಣೆಗಳಿಗೆ ಅದನ್ನು ಕೂಡ ನಾವು ಮುಕ್ತ ಮನಸ್ಸಿನಿಂದಲೇ ಸ್ವಾಗತಿಸ್ತೀವಿ. ಹೀಗಾಗಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.